ಹೊಸ ವರ್ಷದ ಪಾರ್ಟಿಗಳಿಗೆ ಮಾರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದ 3 ಕೋಟಿ ರೂಪಾಯಿ ಮೌಲ್ಯದ 3.2 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ಮಾದಕ ವಸ್ತುವನ್ನ ವಶಪಡಿಸಿಕೊಂಡಿರುವಂತ ಪೊಲೀಸರು ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಈ ಡ್ರಗ್ ಡೀಲ್ ಹಿಂದೆ ನೈಜೀರಿಯಾ ಮೂಲದ ಪ್ರಮುಖ ಪೆಡ್ಲರ್ನ ಕೈವಾಡವಿರುವಂತದ್ದು ಬೆಳಕಿಗೆ ಬಂದಿದೆ. ವಿದೇಶಿ ಪೆಡ್ಲರ್ಗಳು ನೀಡಿದ ಖಚಿತ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಆರೋಪಿಗಳು ಹೊಸ ವರ್ಷದ ದಿನವೇ ಬೆಂಗಳೂರಿನ ವಿವಿಧ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಸಲಿಕ್ಕೆ ಯೋಜನೆ ರೂಪಿಸಿದ್ರು. ಹೊಸೂರು ರಸ್ತೆಯ ಹಿಂದೂ ಸ್ಮಶಾನದ ಬಳಿ ಡ್ರಗ್ಸ್ ಅಡಗಿಸಿಟ್ಟಿದ್ರು ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಪೊಲೀಸರು ಮೊದಲಿಗೆ 2 ಕೆಜಿ 480 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ವಶಕ್ಕೆ ಪಡೆದಿದ್ರು. ತದನಂತರ ಜನವರಿ 4ರಂದು ಬೈಯಪ್ಪನಹಳ್ಳಿ ಮಲ್ಲೇಶ ಪಾಳ್ಯದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಯಿತು. ಬಂಧಿತ ಆರೋಪಿಗಳಿಂದ ಒಟ್ಟು 3 ಕೆಜಿ 200 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಇದರ ಅಂದಾಜು ಮೌಲ್ಯ 3 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಈ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಡೀಲ್ ಹಿಂದೆ ನೈಜೀರಿಯಾ ಮೂಲದ ಪ್ರಮುಖ ಪೆಡ್ಲರ್ನ ಲಿಂಕ್ ಇರುವಂಥದ್ದು ದೃಢಪಟ್ಟಿದೆ. ಪ್ರಮುಖ ಆರೋಪಿ ನೈಜೀರಿಯಾ ಮೂಲದ ಪೆಡ್ಲರ್ನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಬಂಧಿತ ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶೋಕನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 3.50 crores ಅಂದಾಜು ಬರ್ತಿದ್ದು MDMA ಕ್ರಿಸ್ಟಲ್ಸ್ ಅದು ರಿಕವರಿ ಆಗಿದೆ. 3 kg 200 grams. ಇದರಲ್ಲಿ ಇಬ್ಬರು ಆರೋಪಿಯವರಿದ್ದಾರೆ. ಇಬ್ಬರು ಆರೋಪಿ ಮೂಲತಃ ಬೆಂಗಳೂರವರೇ. ಆದರೆ ಇವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಒಬ್ಬ ಫಾರಿನ್ ನ್ಯಾಷನಲ್ ಕಡೆಯಿಂದ ಸಿಕ್ಕಿತ್ತು. ಅದರದ್ದು ಕೂಡ ನಾವು ಡೀಟೇಲ್ಸ್ ನಮ್ಮ ಟೀಮ್ ಅವರು ತೆಗೆದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಬಟ್ ಇದು ಜಸ್ಟ್ ಈ MDMAದು ಇಷ್ಟು ಕ್ವಾಂಟಿಟಿ ನಮಗೆ ಇಬ್ಬರು ಯಾರೋ ಲೋಕಲ್ದವರು ಅವ್ರ ಕಡೆಯಿಂದ ಸಿಕ್ಕಿದೆ. ಸೊ ಮೋಸ್ಟ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ಗೋಸ್ಕರ ತಂದಿರಬಹುದು. ಡೀಟೇಲ್ಸ್ ಈಗ ಮೇನ್ ಆರೋಪಿ ಯಾರು ಇವ್ರು ಕೊಟ್ಟರು ಅವ್ರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಇನ್ನು ಎಷ್ಟು ಅವ್ರಿಗೆ ಸಪ್ಲೈ ಮಾಡಿದ್ದಾರೆ. ಟೋಟಲ್ ವರ್ತ್ 3.50 crores, 3 kg 200 grams. ಇದು ನಮ್ಮದು ಸೆಂಟ್ರಲ್ ಡಿವಿಷನ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿದೆ.